ವೃತ್ತಿ ಸುರಕ್ಷತೆ, ಕನಿಷ್ಠ ವೇತನ ನಿಗದಿ ಮುಂತಾದ ಥಳಕನ್ನು ತೋರಿಸ್ತಾ ತರಲಾಗಿರುವಂತಹ ಹೊಸ ಕಾರ್ಮಿಕ ಸಂಹಿತೆಗಳು ನಿಜವಾಗಿಯೂ ಯಾವ ಉದ್ದೇಶದಾಗಿವೆ? ಕನಿಷ್ಠ ವೇತನಕ್ಕಿಂತ ಕಡಿಮೆ ವೇತನನೇ ಅಭ್ಯಾಸ ಆಗೋ ಹಾಗೆ ಮಾಡುವಂತಹ ಮಸಲತ್ತು ಇದರಲ್ಲಿದೆಯಾ? ಈ ಕಾರ್ಮಿಕ ಸಂಹಿತೆಗಳು ಸುಧಾರಣೆಗಳಾಗದೇನೆ ಕಡಿಮೆ ವೇತನಕ್ಕೆ ದುಡಿಯೋದಕ್ಕೆ ಹಚ್ಚುವ ಹಾಗೆ ಸುಲಭವಾಗಿ ಕೆಲಸದಿಂದ ಹೊರ ಹಾಕುವಂತ ಸಾಧನ ಆಗಿವೆಯಾ? ಯಾರನ್ನ ಯಾವಾಗ ಬೇಕಾದರೂ ಕೆಲಸದಿಂದ ತೆಗೆಯುವಂತ ಈ ಒಂದು ಅವಕಾಶ ಹೇಗೆ ಕಾರ್ಪೊರೇಟ್ ವ್ಯವಸ್ಥೆಯನ್ನು ಬಲಾಢ್ಯಗೊಳಿಸಲಿದೆ? ಹೊಸ ಕಾನೂನು ಸಂಹಿತೆ ಕಡಿಮೆ ಸಂಬಳಕ್ಕೆ ದುಡಿಯುವಂತಹ ವಿಷಚಕ್ರದಲ್ಲಿ ಕಾರ್ಮಿಕರನ್ನ ಸಿಲುಕಿಸ್ತಾ ಇದೆಯಾ? ಮುಷ್ಕರ ನಡೆಸುವಂತ ಹಕ್ಕನ್ನೇ ಕಾರ್ಮಿಕರಿಂದ ಕಸಿದುಕೊಳ್ಳುವಂತ ಹುನ್ನಾರ ಇದರ ಹಿಂದಿದೆಯಾ? ಖಾಯಂ ಕೆಲಸನೇ ಇಲ್ಲವಾದಾಗ, ಯಾವಾಗಲೂ ಕೆಲಸ ಹುಡುಕುವಂತ ಒಂದು ಸ್ಥಿತಿಯಲ್ಲಿರುವಾಗ ಕಾರ್ಮಿಕ ಸಂಘಟನೆಗಳೇ ಇಲ್ಲವಾಗುವಂತ ಅಪಾಯ ತಲೆದೂರಲಿದೆಯಾ? ಮೋದಿ ಸರ್ಕಾರ ಬಹಳ ಅಬ್ಬರದ ಪ್ರಚಾರದೊಂದಿಗೆ ಜಾರಿಗೆ ತಂದಿರುವಂತಹ ಈ ಕಾರ್ಮಿಕ ಸಂಹಿತೆಗಳ ಬಗ್ಗೆ ಎದ್ದಿರುವಂತಹ ಈ ಗಂಭೀರ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂತಹ ಪ್ರಶ್ನೆಗಳನ್ನು ಕೇಳುವಂತಹ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿ ಆಗ್ತಾರೆ. ಈ ಒಂದು ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲೆಡೆಗೆ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. 4 ಹೊಸ ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರಲಾಗಿದೆ. ಯಥಾ ಪ್ರಕಾರ ಕಾರ್ಪೊರೇಟ್ ಟಿವಿ ಚಾನೆಲ್ಗಳಲ್ಲಿ ಇದರ ಬಗ್ಗೆ ಈಗ ಹೆಚ್ಚು ಚರ್ಚೆ ಇಲ್ಲವಾಗಿದೆ. ಯಾಕಂದರೆ ಜನರ ಜೀವನದ ಪ್ರಮುಖ ಪ್ರಶ್ನೆಗಳನ್ನು ಚರ್ಚಿಸುವಂಥ ಹೊಣೆಗಾರಿಕೆಯನ್ನೇ ಈ ಮಡಿಲ ಮಾಧ್ಯಮಗಳು ಯಾವತ್ತಿಗೂ ಮರೆತು ಬಿಟ್ಟಿವೆ. ಮಾತ್ರ ಅಲ್ಲದೆ ಈ ಮೀಡಿಯಾಗಳು ಜನವಿರೋಧಿ ಅಜೆಂಡವನ್ನೇ ಜಾರಿ ಮಾಡ್ತಾ ಇವೆ. ಭಾರತದಲ್ಲಿ ಒಟ್ಟು 29 ಕಾರ್ಮಿಕ ಕಾನೂನುಗಳಿದ್ವು. 2020 ಸುಮಾರಿಗೆ ಅವುಗಳನ್ನು 4 ಕಾರ್ಮಿಕ ಸಂಹಿತೆಗಳಾಗಿ ಒಟ್ಟುಗೂಡಿಸಲಾಯಿತು ಮತ್ತೆ ಸಂಸತ್ತು ಅದನ್ನು ಅಂಗೀಕರಿಸಿತು. ಆದರೆ ಈಗ 2025 ನವೆಂಬರ್ 21ರಂದು ಅವುಗಳನ್ನು ಜಾರಿಗೆ ತರಲಾಗಿದೆ. ಪತ್ರಿಕೆಗಳು ಇದು ಪ್ರಮುಖ ಆರ್ಥಿಕ ಸುಧಾರಣೆ, ಪ್ರಮುಖ ಕಾರ್ಮಿಕ ಸುಧಾರಣೆ ಅಂತ ಹೇಳ್ತಾ ಇವೆ. ಇದು ನಿಜವಾಗಿಯೂ ಹೌದಾ? ಇದರಿಂದ ಯಾರಿಗೆ ಒಳ್ಳೆಯದಾಗತ್ತೆ? ಇದು ಬಂಡವಾಳಶಾಹಿಗಳು, ದೊಡ್ಡ ದೊಡ್ಡ ಕಂಪನಿಗಳು ಮತ್ತು ಸರ್ಕಾರಕ್ಕೆ ಒಳ್ಳೆಯದು ಅಂತ ಹೇಳಲಾಗ್ತಿದೆ. ಲಾಭದ ಗುರಿಯನ್ನು ಪೂರೈಸೋದಕ್ಕಂತಾನೆ ಇವನ್ನ ತರಲಾಗಿದೆ ಮತ್ತಿದು ಕಾರ್ಮಿಕರಿಗೆ ಒಳ್ಳೆಯದಲ್ಲ ಅಂತಾನೆ ಪರಿಣಿತರು ಹೇಳ್ತಾ ಇದ್ದಾರೆ. ಇಲ್ಲಿ ಮೊದಲನೇದಾಗಿ ಕಾರ್ಮಿಕ ಅನ್ನೋದರ ವ್ಯಾಖ್ಯಾನದಿಂದಾನೇ ಅನ್ಯಾಯ ಶುರುವಾಗಿದೆ ಅಂತ ಹೇಳಲಾಗ್ತದೆ. ಮನೆಗೆಲಸದವರು ಸೇರಿದ ಹಾಗೆ ಅನೇಕ ಬಗೆಯ ಕಾರ್ಮಿಕರನ್ನ ಈ ವ್ಯಾಖ್ಯಾನದಲ್ಲಿ ಸೇರಿಸಿಲ್ಲ. ಮೇಲ್ವಿಚಾರಣೆಯ ಹೊಣೆ ಉಳ್ಳವರನ್ನ ಮತ್ತೆ 18,000ಕ್ಕಿಂತ ಹೆಚ್ಚು ಗಳಿಸುವಂಥ ಕಾರ್ಮಿಕರನ್ನ ಈ ವ್ಯಾಖ್ಯಾನದಿಂದ ಹೊರಗಿಡಲಾಗಿದೆ. ಇದು ತುಂಬಾನೇ ಕಡಿಮೆ ಮಿತಿ ಅಂತ ಹೇಳಲಾಗ್ತಾ ಇದೆ. ಎಷ್ಟೋ ಕಡೆಗಳಲ್ಲಿ ಮೇಲ್ವಿಚಾರಣೆ ಹೊಣೆ ಇರೋರು ಮತ್ತೆ ಕ್ಲೀನಿಂಗ್ ಮಾಡೋರಿಗೆ ವ್ಯತ್ಯಾಸನೇ ಇರೋದಿಲ್ಲ. ಆದರೆ ಈ ವ್ಯಾಖ್ಯಾನದಲ್ಲಿ ಮೇಲ್ವಿಚಾರಣೆ ಹೊಣೆ ಇರೋರು ಕಾರ್ಮಿಕನ ಸ್ಥಾನವನ್ನೇ ಕಳೆದುಕೊಳ್ತಾರೆ. ಇದು ಬಹಳ ಕಳವಳಕಾರಿಯಾದಂಥ ವಿಷಯ. ಯಾಕಂದರೆ ಕಾರ್ಮಿಕ ಅನ್ನುವಂಥ ವ್ಯಾಖ್ಯಾನದಿಂದ ಹೊರಗೆ ಬಿದ್ದರೆ ಅನೇಕ ಕಾರ್ಮಿಕ ಹಕ್ಕುಗಳು ಅನ್ವಯಿಸೋದೇ ಇಲ್ಲ. ಇನ್ನು ವೇತನದ ಪ್ರಶ್ನೆಯನ್ನು ಕೂಡ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹೆಚ್ಚಿನ ಸ್ಥಳಗಳಲ್ಲಿ ಜನರಿಗೆ ಕನಿಷ್ಠ ವೇತನ ಕೂಡ ಸಿಗೋದಿಲ್ಲ. ಕನಿಷ್ಠ ವೇತನ ಮತ್ತು ವಾಸ್ತವವಾಗಿ ಸಿಗುವಂಥ ವೇತನ ಇವೆರಡರ ನಡುವೆನೂ ವ್ಯತ್ಯಾಸ ಇದೆ. ಕನಿಷ್ಠ ವೇತನ ಸರ್ಕಾರ ನಿರ್ಧಾರ ಮಾಡುವಂಥ ಮೂಲ ವೇತನ ಆಗಿದೆ. ಆದರೆ ಕಾರ್ಮಿಕರಿಗೆ ಸಿಗುವಂಥ ವೇತನ ಅದಕ್ಕಿಂತನೂ ಕಡಿಮೆ ಇರಬಹುದು. ಅಂದರೆ ಕನಿಷ್ಠ ವೇತನಕ್ಕಿಂತ ಕಡಿಮೆ ಪಾವತಿಸುವಂಥ ಅವಕಾಶವನ್ನು ಕಂಪನಿಗಳಿಗೀಗ ನೀಡಲಾಗ್ತಾ ಇದೆ. ಇದು ಎಷ್ಟು ಸರಿ ಅನ್ನೋದು ಮತ್ತೊಂದು ಮುಖ್ಯ ಪ್ರಶ್ನೆ ಆಗುತ್ತೆ. ಹೆಚ್ಚಿನ ಕಡೆಗಳಲ್ಲಿ ಅನೇಕ ಕಾರ್ಮಿಕರು ಕನಿಷ್ಠ ವೇತನಕ್ಕಿಂತನೂ ಕಡಿಮೆ ವೇತನವನ್ನು ಪಡಿತಾ ಇದ್ದಾರೆ. ಅವರಿಗೆ ಕಾನೂನುಬದ್ಧ ಕನಿಷ್ಠ ವೇತನವನ್ನು ನೀಡಲಾಗ್ತಾ ಇಲ್ಲ. ಕನಿಷ್ಠ ವೇತನಕ್ಕಿಂತ ಕಡಿಮೆ ವೇತನವನ್ನೇ ಸಾಮಾನ್ಯ ಅಂತ ಅಭ್ಯಾಸ ಮಾಡುವಂಥ ಒಂದು ಉದ್ದೇಶ ಇಲ್ಲಿದೆ ಅಂತ ಪರಿಣಿತರು ಹೇಳ್ತಾ ಇದ್ದಾರೆ. ಇನ್ನು 18,000 ರೂಪಾಯಿಗಳಿಗಿಂತ ಹೆಚ್ಚಿನ ವೇತನವನ್ನು ಗಳಿಸ್ತಾ ಇದ್ರೆ ಅವರನ್ನು ಕಾರ್ಮಿಕರು ಅಂತ ನೋಡಲಾಗೋದಿಲ್ಲ ಅಂತ ಈಗ ಹೇಳಲಾಗ್ತಾ ಇದೆ. ಅಂದರೆ ಅವರು ತಮ್ಮ ಕನಿಷ್ಠ ವೇತನಕ್ಕಾಗಿ ಹೋರಾಡುವಂಥ ಅವಕಾಶನೇ ಇರೋದಿಲ್ಲ ಇಲ್ಲಿ. ಇದು ಕಡಿಮೆ ವೇತನದಲ್ಲಿನೇ ಕಾರ್ಮಿಕರನ್ನು ಸಿಲುಕಿಸುವಂಥ ಒಂದು ಸ್ಪಷ್ಟವಾದಂಥ ವಿಧಾನ ಅಂತ ವಿಶ್ಲೇಷಿಸಲಾಗ್ತಾ ಇದೆ. ಇನ್ನು ಕಾರ್ಮಿಕ ಸಂಘದ ಹೋರಾಟ. ಅನೌಪಚಾರಿಕ ವಲಯದ ವಿವಿಧ ಕೈಗಾರಿಕೆಗಳಿಗೆ ಹೋದರೆ ನೈರ್ಮಲ್ಯ ವಲಯದಲ್ಲಿ, ಉತ್ಪಾದನಾ ವಲಯದಲ್ಲಿ ಎಲ್ಲೆಡೆಗೆ ಕನಿಷ್ಠ ವೇತನ ಜಾರಿಗೊಳಿಸಬೇಕಾಗಿ ಹೋರಾಟ ನಡೀತಾ ಇದೆ. ಯಾಕಂದರೆ ಕಾರ್ಮಿಕರು ಕಾನೂನುಬದ್ಧ ಕನಿಷ್ಠ ವೇತನವನ್ನು ಪಡಿತಾ ಇಲ್ಲ. ಅನೇಕ ಸಂಸ್ಥೆಗಳು ಕಾರ್ಮಿಕರಿಗೆ ಕನಿಷ್ಠ ವೇತನವನ್ನು ನೀಡೋದಕ್ಕೆ ನಿರಾಕರಿಸ್ತಾ ಇವೆ ಮತ್ತು ಅವರನ್ನು ಕೆಲಸದಿಂದ ತೆಗೆದುಹಾಕ್ತಾ ಇವೆ. ಹೊಸ ಕಾರ್ಮಿಕರನ್ನು ನೇಮಿಸಿಕೊಳ್ಳುವಾಗ ಅವರನ್ನು ಕೆಲಸದಿಂದ ತೆಗೆದುಹಾಕಲಾಗ್ತಾ ಇದೆ. ಇಲ್ಲಿ ಪ್ರಶ್ನೆ ಇರೋದು, ಕಂಪನಿ ಯಾವ ಆಧಾರದ ಮೇಲೆ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕತ್ತೆ ಅನ್ನೋದು. ಈಗ ಯಾವುದೇ ಸಂಸ್ಥೆ 300ಕ್ಕಿಂತ ಕಡಿಮೆ ಕಾರ್ಮಿಕರನ್ನು ಹೊಂದಿದ್ರೆ ಅದು ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕೋದಕ್ಕೆ ಸರ್ಕಾರದ ಅನುಮತಿ ಕೇಳಬೇಕಾಗಿಲ್ಲ. ಅಂದರೆ ಸಾಮಾನ್ಯವಾಗಿ ಹೆಚ್ಚಿನ ಸಣ್ಣ ಸಂಸ್ಥೆಗಳು ಸರ್ಕಾರದ ಅನುಮತಿ ಇಲ್ಲದೇನೆ ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕೋದಕ್ಕೆ ಇದರಿಂದ ಅವಕಾಶ ಆಗುತ್ತೆ.
ಹಿಂದಿನ ಕಾನೂನಿನ ಪ್ರಕಾರ 100ಕ್ಕಿಂತ ಹೆಚ್ಚು ಕೆಲಸಗಾರರಿರುವಂಥ ಕಾರ್ಖಾನೆಗಳನ್ನು ಮುಚ್ಚೋದಕ್ಕೆ ಅಥವಾ ನೌಕರರನ್ನು ವಜಾ ಮಾಡೋದಕ್ಕೆ ಸರ್ಕಾರದ ಪೂರ್ವಾನುಮತಿ ಕಡ್ಡಾಯವಾಗಿತ್ತು. ಆದರೆ ಈಗ ಈ ಒಂದು ಮಿತಿಯನ್ನು 300 ಕಾರ್ಮಿಕರಿಗೆ ಏರಿಸಲಾಗಿದೆ. ಹೀಗಾಗಿ 300ಕ್ಕಿಂತ ಕಡಿಮೆ ಉದ್ಯೋಗಿಗಳಿರುವಂಥ ಸಣ್ಣ ಕೈಗಾರಿಕೆಗಳು ಸರ್ಕಾರದ ಅನುಮತಿ ಇಲ್ಲದೇನೆ ಕಾರ್ಮಿಕರನ್ನು ಕೆಲಸದಿಂದ ತೆಗೆದು ಹಾಕಬಹುದು ಅಥವಾ ಕಂಪನಿಯನ್ನೇ ಮುಚ್ಚಬಹುದು. ಇದು ಕಾರ್ಮಿಕರ ಭದ್ರತೆಗೆ ಧಕ್ಕೆ ತಂದಿದೆ ಅನ್ನೋದು ಪ್ರಮುಖವಾದ. ಕನಿಷ್ಠ ವೇತನಕ್ಕಿಂತ ಕಡಿಮೆ ವೇತನ ನೀಡೋದಕ್ಕೆ ಅವಕಾಶ ಇರೋದರ ಉದ್ದೇಶನೇ ಪಿತೂರಿಯಾಗಿದೆ ಅನ್ನುವಂಥ ಅನುಮಾನ ಕೂಡ ಮೂಡುತ್ತೆ. ಇನ್ನು ವಸತಿ ವಿಷಯಕ್ಕೆ ಸರ್ಕಾರ ಯಾವುದೇ ರೀತಿಯಲ್ಲಿ ಬದ್ಧವಾಗಿಲ್ಲ ಅನ್ನೋದ್ರ ಬಗ್ಗೆ ಆಕ್ಷೇಪಗಳೆದ್ದಿವೆ. ವಸತಿ ಸಮಸ್ಯೆಯನ್ನು ನೋಡಿದಾಗ ದೇಶಾದ್ಯಂತ ಬಡವರ ಸ್ಲಮ್ಗಳನ್ನು ಕೆಡವೋದಕ್ಕೆ ಬುಲ್ಡೋಸರ್ನ ಬಳಸಲಾಗ್ತಾ ಇದೆ. ಪ್ರಧಾನಮಂತ್ರಿ ವಸತಿ ಯೋಜನೆ ಸರಿಯಾಗಿ ಪೂರ್ಣಗೊಂಡಿಲ್ಲ. ಆದ್ದರಿಂದ ವಸತಿ ಸಮಸ್ಯೆಗೆ ಸರ್ಕಾರದ ಬದ್ಧತೆಯು ಕೂಡ ತೀರಾ ಕೆಳಮಟ್ಟದಲ್ಲಿದೆ. ಅಂತಹ ಪರಿಸ್ಥಿತಿಯಲ್ಲಿ ಕಾರ್ಮಿಕರಿಗೆ ಯೋಗ್ಯವಾದ ವಸತಿ ಭತ್ಯೆ ಕೇವಲ ಕನಸು ಅಂತ ಈಗ ಹೇಳಲಾಗ್ತಾ ಇದೆ. ಹೊಸ ಕಾರ್ಮಿಕ ಸಮಿತಿಯ ಬಗ್ಗೆ ಪತ್ರಿಕೆಗಳು ಬಹಳಷ್ಟು ಹಾಡಿ ಹೊಗಳಿ ಬರಿತಾ ಇದ್ರೂ ಕೂಡ ಕನಿಷ್ಠ ವೇತನ ಎಷ್ಟು ಅನ್ನೋದರ ಸ್ಪಷ್ಟತೆ ಇಲ್ಲ ಇವರಿಗೆ. ತಿಂಗಳಿಗೆ 18,000 ರೂಪಾಯಿಗಳಿಗಿಂತನೂ ಕಡಿಮೆ ಆದಾಯ ಗಳಿಸುವವರು ಮಾತ್ರನೇ ಕಾರ್ಮಿಕ ಸಮಿತಿಯ ವ್ಯಾಪ್ತಿಗೆ ಬರ್ತಾರೆ. ಈ ಕನಿಷ್ಠ ವೇತನ ಅನ್ನೋದು ಬರೀ ಕಾಗದದಲ್ಲಿ ಉಳಿಯುವಂಥ ವಿಷಯ ಆಗಿದೆ. ಇದು ವಾಸ್ತವವಾಗಿ ಇಲ್ಲವೇ ಇಲ್ಲ ಅನ್ನುವಂತಾಗ್ಬಿಟ್ಟಿದೆ. ಈ ವಿಷಯ ಕೂಡ ಯಾವತ್ತಿಗೂ ನ್ಯಾಯಾಲಯದವರೆಗೆ ಹೋಗೋದಿಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಕಾಡುತ್ತೆ. ನ್ಯಾಯಾಲಯಗಳು ಎಲ್ಲರಿಗೂ ಕನಿಷ್ಠ ವೇತನವನ್ನು ನೀಡಬೇಕು ಅಂತ ಹೇಳುತ್ತವೆ, ಆದರೆ ಅದು ಯಾವತ್ತೂ ಕೂಡ ಆಗ್ತಾ ಇಲ್ಲ ಅನ್ನುವಂಥ ವಾದ ಇದೆ. ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ನ್ಯಾಯಾಲಯದ ನಿಲುವು ಅಸಮಂಜಸವಾಗಿದೆ ಅನ್ನೋದು ಮತ್ತೊಂದು ವಾದ. ಇನ್ನು ಖಾಸಗಿ ಬಂಡವಾಳಕ್ಕಾಗಿ ಹೊಸ ಒತ್ತಡ ಬಂದಾಗಿನಿಂದ ಕಳೆದ ಹಲವಾರು ದಶಕಗಳಿಂದ ಇದೇ ಸ್ಥಿತಿ ಇದೆ. ಒಂದು ಕಡೆಗೆ ನ್ಯಾಯಾಲಯ ಅನೇಕ ಕಾರ್ಮಿಕರ ಪರವಾಗಿ ತನ್ನ ಅಭಿಪ್ರಾಯವನ್ನು ನೀಡಿಲ್ಲ. ಕನಿಷ್ಠ ವೇತನ ಮಾತ್ರ ಅಲ್ಲ, ಕಾರ್ಮಿಕರ ವಿಷಯನೇ ರಾಜಕೀಯದಿಂದ, ಅದರಲ್ಲೂ ಚುನಾವಣಾ ರಾಜಕೀಯದಿಂದ ಹೆಚ್ಚು ಕಡಿಮೆ ಕಾಣೆನೇ ಆಗ್ಬಿಟ್ಟಿದೆ. ಹಾಗೆ ಇನ್ನೊಂದು ಕಡೆಗೆ ಕಾರ್ಮಿಕ ಸಂಘಗಳು ಯಾವಾಗಲೂ ದೇಶದ ರಾಜಕೀಯ ಚರ್ಚೆ ಭಾಗ ಆಗೋದಕ್ಕೆ ಒದ್ದಾಡ್ತವೆ. ಕಾರ್ಮಿಕ ಒಕ್ಕೂಟದ ಪ್ರಕಾರ ಇವತ್ತಿನ ವೇತನ ಸಮಸ್ಯೆ ರಾಷ್ಟ್ರೀಯ ರಾಜಕೀಯ ಸಮಸ್ಯೆ ಆಗಿದೆ ಮತ್ತು ಅದನ್ನು ರಾಷ್ಟ್ರೀಯ ರಾಜಕೀಯ ವಿಷಯವಾಗಿ ಎತ್ತಬೇಕಾಗಿದೆ. ಕೈಗಾರಿಕಾ ಸಂಬಂಧ ಸಂಹಿತೆಯಲ್ಲೂ ಕಾರ್ಮಿಕರ ಚೌಕಾಸಿ ಮಾಡುವಂತಹ ಶಕ್ತಿ, ಒಕ್ಕೂಟ ರಚಿಸುವ ಮತ್ತು ಅಭಿಪ್ರಾಯಗಳನ್ನು ಮಂಡಿಸುವ ಮತ್ತು ಅವರ ಹಕ್ಕುಗಳಿಗಾಗಿ ಹೋರಾಡುವಂಥ ಸಾಮರ್ಥ್ಯವನ್ನೇ ದೊಡ್ಡ ಮಟ್ಟದಲ್ಲಿ ಮೊಟಕುಗೊಳಿಸಲಾಗ್ತಾ ಇದೆ. ಕೈಗಾರಿಕಾ ವಿವಾದ ಕಾಯ್ದೆ ಅಡಿಯಲ್ಲಿ ಅಸ್ತಿತ್ವದಲ್ಲಿದ್ದಂಥ ಅವ್ರ ಚೌಕಾಸಿ ಮಾಡುವಂಥ ಶಕ್ತಿಯನ್ನು ಈಗ ಮೊಟಕುಗೊಳಿಸಲಾಗ್ತಾ ಇದೆ. ಒಂದು ಒಕ್ಕೂಟವನ್ನು ರಚನೆ ಮಾಡಿದಾಗ ನೋಂದಾಯಿಸೋದಕ್ಕೆ ಕನಿಷ್ಠ 7 ಜನರು ಬೇಕು. ಈಗ ಅದನ್ನು ಒಟ್ಟು ಕಾರ್ಮಿಕರ ಸಂಖ್ಯೆಯ 10% ಹೆಚ್ಚು ಮಾಡಲಾಗಿದೆ. ನೋಂದಣಿಯಾದ ನಂತರ ಅದೇ ಸಂಖ್ಯೆನ ಉಳಿಸ್ಕೊಳ್ಬೇಕಾಗತ್ತೆ. ಹಾಗೆ ಇಲ್ಲದೆ ಹೋದರೆ ನೋಂದಣಿನೇ ರದ್ದಾಗಬಹುದು. ಅಂದರೆ ಇದು ಯಾವುದೇ ಕಂಪನಿಯ ಮಾಲೀಕರಿಗೆ ಅನುಕೂಲ ಆಗುತ್ತೆ. ಒಂದು ಒಕ್ಕೂಟ ರಚನೆಗೆ ಅಗತ್ಯ ಸಂಖ್ಯೆಯ ಕಾರ್ಮಿಕರೇ ಒಗ್ಗಟ್ಟಾಗದೇ ಇರೋ ಹಾಗೆ ಅವ್ರು ಮೊದಲೇ ನೋಡ್ಕೊಳ್ತಾರೆ. ಒಂದು ವೇಳೆ ಅಷ್ಟೂ ಸಂಖ್ಯೆಯ ಸದಸ್ಯರು ಒಂದಾಗಿ ಒಕ್ಕೂಟ ರಚನೆ ಮಾಡಿದರೂ ಕೂಡ ಕಾರ್ಮಿಕರನ್ನು ಬೆದರಿಸುವ ಮೂಲಕ ಕಾರ್ಮಿಕರ ಸಂಖ್ಯೆಯನ್ನು ಆ ಮಟ್ಟಕ್ಕೆ ಇಳಿಸಿ ಸಂಘದ ನೋಂದಣಿಯನ್ನು ರದ್ದುಗೊಳಿಸಲು ಕೂಡ ಪ್ರಯತ್ನ ಪಡಬಹುದು. ಇನ್ನು ಮುಷ್ಕರ ನಡೆಸಬೇಕು ಅಂತ ಅಂದರೆ ಅಲ್ಲಿ ಒಂದು ಸೂಚನೆ ವ್ಯವಸ್ಥೆ ಇದೆ. ನೋಟಿಸ್ ನೀಡಿದ ಹಲವು ದಿನಗಳ ನಂತರವೂ ಕೂಡ ಯಾವುದೇ ವಿಷಯ ರಾಜ್ಯ ಪ್ರಕ್ರಿಯೆ ವ್ಯಾಪ್ತಿಯಲ್ಲಿ ಉಳಿಯುತ್ತೆ. ಅಂದರೆ ಕಾರ್ಮಿಕರ ಬೇಡಿಕೆಯ ಬಗ್ಗೆ ಆಡಳಿತ ಮಂಡಳಿ ಚರ್ಚೆ ಮಾಡೋದಕ್ಕೆ ಒಪ್ಕೊಳ್ಬಹುದು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಮುಷ್ಕರ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಬೇಡಿಕೆಯನ್ನು ಚರ್ಚೆ ಮಾಡೋದಕ್ಕೆ ಅವರೊಂದು ದಿನಾಂಕವನ್ನು ನೀಡಬಹುದು, ಆದರೆ ಅದನ್ನು ಈಡೇರಿಸೇ ಬಿಡ್ತಾರೆ ಅಂತ ಏನಲ್ಲ. ಆದರೆ ಕಾರ್ಮಿಕರು ಮುಷ್ಕರವನ್ನು ಮಾಡಲಾರದಂಥ ಸ್ಥಿತಿಯಲ್ಲಿ ಉಳಿಯೋ ಹಾಗಾಗುತ್ತೆ. ನೋಟಿಸ್ ನೀಡಿದರೆ ಮುಷ್ಕರವನ್ನು 14 ದಿನಗಳಲ್ಲಿ ಮಾಡಬೇಕು. ಆದರೆ ನೋಟಿಸನ್ನು ಕಂಪನಿ ಸ್ವೀಕರಿಸಿ ಚರ್ಚೆಗೆ ಒಪ್ಕೊಂಡ್ರೆ, ಅಂದರೆ ರಾಜಿ ಸಂಧಾನ ತಕ್ಷಣ ಪ್ರಾರಂಭ ಆದರೆ ಆ 14 ದಿನಗಳಿಗೆ ಯಾವುದೇ ಅರ್ಥನೇ ಇರೋದಿಲ್ಲ. ಆದ್ದರಿಂದಾಗಿ ಯಾವುದೇ ರೀತಿಯ ಮುಷ್ಕರವನ್ನು ಸುಲಭವಾಗಿ ಕಾನೂನು ಬಾಹಿರ ಅಂತ ಘೋಷಣೆ ಮಾಡಬಹುದು. ಮತ್ತು ಕಾನೂನು ಬಾಹಿರ ಕೃತ್ಯ ನಡೆದರೆ ಕಾರ್ಮಿಕರು ಕಠಿಣ ಕ್ರಮವನ್ನು ಎದುರಿಸಬೇಕಾಗತ್ತೆ. ಅವರನ್ನು ಕೆಲಸದಿಂದ ತೆಗೆದು ಹಾಕಬಹುದು ಮತ್ತು ಇತರ ಎಲ್ಲ ರೀತಿಯ ಕ್ರಮಗಳನ್ನು ಜರುಗಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಟ್ರೇಡ್ ಯೂನಿಯನ್ ಹೋರಾಟಗಳ ಬಗ್ಗೆ ಹೆಚ್ಚು ಚರ್ಚೆ ಇಲ್ಲವಾಗಿದೆ. ಅಂಥ ಹೋರಾಟಗಳ ಬಗೆಗಿನ ಪ್ರಸಾರವನ್ನು ಮುಖ್ಯವಾಹಿನಿಯ ಮಾಧ್ಯಮಗಳಿಂದ ಉದ್ದೇಶಪೂರ್ವಕವಾಗಿ ಕೈಬಿಡಲಾಗಿದೆ. ಪ್ರಮುಖ ಮುಷ್ಕರಗಳು ಮತ್ತು ಹೋರಾಟಗಳನ್ನು ಸುಳ್ಳು ರೀತಿಯಲ್ಲಿ ಬಿಂಬಿಸಲಾಗುತ್ತೆ. ಈ ಜನರು ದೇಶವನ್ನು ಒಡಿತಾ ಇದ್ದಾರೆ, ಉದ್ಯಮಕ್ಕೆ ಅಡ್ಡಿ ಆಗ್ತಾ ಇದ್ದಾರೆ, ಉದ್ಯಮವನ್ನು ನಾಶಪಡಿಸ್ತಾ ಇದ್ದಾರೆ ಅಂತ ತಪ್ಪಾಗಿ ಪ್ರಚಾರ ಮಾಡಲಾಗುತ್ತೆ. ಮುಷ್ಕರಗಳು ಅಂತಂದರೆ ಉದ್ಯಮದ ನಾಶ ಅಂತ ಬಿಂಬಿಸೋದು ನಡೆದಿದೆ. ಈಗ ಎಲ್ಲ ರೀತಿಯ ಕಾರ್ಮಿಕ ಹೋರಾಟಗಳನ್ನು ಒಂದು ರೀತಿಯಲ್ಲಿ ಅಪರಾಧೀಕರಿಸಲಾಗಿದೆ. ಈ 4 ಸಂಹಿತೆಗಳಲ್ಲಿ ಕಾರ್ಮಿಕರಿಗೆ ಯಾವುದೇ ರಕ್ಷಣೆಯನ್ನು ನೀಡಲಾಗಿಲ್ಲ. ಯಾವುದೇ ಸಮಯದಲ್ಲಿಯೂ ಕೂಡ ಯಾರನ್ನು ಬೇಕಾದರೂ ಕೆಲಸದಿಂದ ತೆಗೆದು ಹಾಕೋದನ್ನು ಸಂಪೂರ್ಣವಾಗಿ ಕಾನೂನುಬದ್ಧಗೊಳಿಸಲಾಗಿದೆ. ನಿಶ್ಚಿತ ಅವಧಿಯ ಉದ್ಯೋಗ ಅನ್ನೋದನ್ನು ಇಲ್ಲಿ ಪರಿಚಯಿಸಲಾಗಿದೆ. ಅಂದರೆ ಖಾಯಂ ಕೆಲಸಗಾರರಲ್ಲ, ಒಂದು ನಿಶ್ಚಿತ ಅವಧಿಗೆ ನೇಮಿಸಿಕೊಳ್ಳಲಾಗುತ್ತೆ ಅವರನ್ನು. ಹೀಗಾಗಿ ಇದ್ರ ಮುಂದೆ ಖಾಯಂ ಕೆಲಸಗಾರರ ಪರಿಕಲ್ಪನೆ ಒಂದು ರೀತಿ ಅಪ್ರಸ್ತುತ ಆಗುತ್ತೆ. ಕಂಪನಿಗಳು ನಿಶ್ಚಿತ ಅವಧಿಗೆ ನೇಮಿಸಿಕೊಳ್ಳೋದನ್ನೇ ಅನುಸರಿಸಬಹುದು. ಅವರನ್ನೇ ಯಾವುದೇ ಸಮಯದಲ್ಲಿ ಕೆಲಸದಿಂದ ತೆಗೆದುಹಾಕಲೂಬಹುದು.
ಆದ್ರಿಂದಾಗಿ ಒಕ್ಕೂಟವನ್ನು ರಚನೆ ಮಾಡೋದು ಮತ್ತು ಅವ್ರ ಹೋರಾಟಗಳನ್ನು ನಡೆಸೋದು ಇನ್ನಷ್ಟು ಕೂಡ ಕಷ್ಟಕರ ಆಗುತ್ತೆ. ಅಂದರೆ ಒಂದು ರೀತಿಯಲ್ಲಿ ಕಾರ್ಮಿಕರ ಸಂಘನೇ ಇಲ್ವಾಗ್ಬಿಡುತ್ತೆ. ಯಾವುದೇ ಸಮಯದಲ್ಲೂ ಕೂಡ ಅವರನ್ನು ಕೆಲಸದಿಂದ ತೆಗೆದು ಹಾಕಬಹುದು ಅನ್ನೋ ಒಂದು ಕಾರಣದಿಂದಾಗಿ ಕಾರ್ಮಿಕರು ಸ್ವಲ್ಪ ಹಿಂಜರಿತಾರೆ, ಮುಷ್ಕರ ಮಾಡೋದಕ್ಕೂ ಕೂಡ ಹೆದರ್ತಾರೆ. ಕೆಲಸನೇ ಶಾಶ್ವತವಾಗಿಲ್ಲದಂಥ ಒಂದು ಪರಿಸ್ಥಿತಿ ಏರ್ಪಡುತ್ತೆ. ಇದ್ರ ಹಿಂದಿನ ತರ್ಕ ಏನಿರಬಹುದು? ಯಾವ ರೀತಿಯ ನಿಯಮಗಳನ್ನು ಯಾವ ಆಲೋಚನೆಯೊಂದಿಗೆ ರಚನೆ ಮಾಡಲಾಗಿದೆ? ಇಂಥ ಪ್ರಶ್ನೆಗಳು ಕೂಡ ಹೇಳ್ತವೆ. ಈ ನಿಯಮಗಳನ್ನು ರೂಪಿಸುವಂಥ ಏಕೈಕ ಉದ್ದೇಶ ಏನು ಅಂತ ಅಂದರೆ, ಒಂದು, ಕಾರ್ಮಿಕರು ಸಂಘಟಿತರಾಗೋದಕ್ಕೆ ಬಿಡಬಾರ್ದು. ಎರಡನೇದಾಗಿ, ಕಾರ್ಮಿಕರ ಚೌಕಾಸಿ ಮಾಡುವಂಥ ಶಕ್ತಿಯನ್ನು ತೀವ್ರವಾಗಿ ಕಡಿಮೆ ಮಾಡಬೇಕು. ಇನ್ನು ಮೂರನೇದಾಗಿ, ಯಾರಿಗೂ ಕೂಡ ಶಾಶ್ವತ ಉದ್ಯೋಗ ಇಲ್ಲದಂತಾಗೋದು. ಯಾವಾಗಲೂ ಜನರು ಉದ್ಯೋಗಗಳನ್ನು ಹುಡುಕ್ತಾ ಇರುವಂಥ ಸ್ಥಿತಿಯನ್ನು ಸೃಷ್ಟಿ ಮಾಡಲಾಗ್ತಾ ಇದೆ. ಆಗ ಮಾತ್ರನೇ ಈ ಬಂಡವಾಳಶಾಹಿಗಳು ಮತ್ತು ಕಂಪನಿಗಳು ಕಡಿಮೆ ಸಂಬಳದಲ್ಲಿ ಕಾರ್ಮಿಕರನ್ನು ನೇಮಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಕಾರ್ಮಿಕರು ಕೂಡ ಮುಷ್ಕರವನ್ನು ಮಾಡೋದಕ್ಕೆ ಸಹ ಸಾಧ್ಯ ಆಗೋದಿಲ್ಲ. ಸಂಘಗಳನ್ನ ಕಟ್ಟುವಂಥ ಅವಕಾಶನೇ ಅವರಿಗಿರೋದಿಲ್ಲ. ಆದ್ದರಿಂದಾಗಿ ಕಾರ್ಮಿಕರಿಗೆ ಬೇರೆ ಆಯ್ಕೆ ಇರೋದಿಲ್ಲ. ಅವರು ಕಡಿಮೆ ಸಂಬಳಕ್ಕೆ ದುಡಿಯುವಂಥ ಒಂದು ಅನಿವಾರ್ಯತೆಯಲ್ಲಿ ಸಿಕ್ಕಾಕೊಳ್ತಾರೆ. ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.